ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ರಾಜ್ಯದಲ್ಲಿ ಅಧಿವೇಶನ ಮುಗಿತಾ ಇದ್ದ ಹಾಗೆ ಕುರ್ಚಿ ಕದನ 2.0 ಶುರುವಾಗಿದೆ. ಕದನ ವಿರಾಮದ ಉಲ್ಲಂಘನೆ ಆಗಿದೆ. ಈ ಬೆನ್ನಲ್ಲೇ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೇಳಿಕೆ ಮತ್ತಷ್ಟು ಕುತೂಹಲವನ್ನು ಕೆರಳಿಸ್ತಾ ಇದೆ. ಹೌದು, ಕಾಂಗ್ರೆಸ್ ಪವರ್ ಫೈಟ್ಗೆ ಮಲ್ಲಿಕಾರ್ಜುನ್ ಖರ್ಗೆ ಬಿಗ್ ಟ್ವಿಸ್ಟ್ ಕೊಟ್ಟಿದ್ದಾರೆ. ಸಿಎಂ ಡಿಸಿಎಂ ದೆಹಲಿ ಟೂರ್ಗೂ ಮುನ್ನ ಶಾಕಿಂಗ್ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಕುರ್ಚಿ ಗೊಂದಲ ಬಗೆಹರಿಸಲು ಹೈಕಮಾಂಡ್ಗೆ ಆಸಕ್ತಿ ಇಲ್ವಾ? ಹಾಗಾದ್ರೆ ಮಲ್ಲಿಕಾರ್ಜುನ್ ಖರ್ಗೆಯ ಹೇಳಿಕೆಯ ಹಿಂದಿನ ಅಸಲಿಯತ್ತೇನು? ರಾಜ್ಯ ಕೈಪಾಳ್ಯಕ್ಕೆ ಇದೇ ಹೈಕಮಾಂಡ್ ಸಂದೇಶನ ಅನ್ನುವಂತಹ ಕುತೂಹಲ. ಎಲ್ಲರೂ ಅಂದ್ಕೊಂಡಿದ್ದೇನು, ಚೆಂಡು ಹೈಕಮಾಂಡ್ ಅಂಗಳದಲ್ಲಿದೆ, ಇವತ್ತಲ್ಲ ನಾಳೆ ನಿರ್ಧಾರ ತೆಗೆದುಕೊಳ್ಳುತ್ತೆ, ದೆಹಲಿಯಿಂದಲೇ ಒಂದು ಸಂದೇಶ ಬರುತ್ತೆ ಅಂಥೇಳಿ. ಬಟ್ ಅದಕ್ಕೆ ತದ್ವಿರುದ್ಧ ಸ್ಟೇಟ್ಮೆಂಟನ್ನು ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೊಟ್ಟಿದ್ದಾರೆ. ನೀವೇ ಸೃಷ್ಟಿಸಿಕೊಂಡಿರುವಂತಹ ಸಮಸ್ಯೆ ನೀವೇ ಬಗೆಹರಿಸಿಕೊಳ್ಳಿ ಅನ್ನುವಂತಹ ತುಂಬಾ ಒಂದು ಆಶ್ಚರ್ಯಕ್ಕೆ ಕಾರಣವಾಗಿದ್ದು ನಿನ್ನೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೇಳಿಕೆ. ಅವರು ಹೇಳ್ತಾರೆ, ನಾವು ಹೈಕಮಾಂಡ್ ಗೊಂದಲ ಸೃಷ್ಟಿ ಮಾಡಿಲ್ಲ, ನೀವೇ ಮಾಡ್ಕೊಂಡಿರೋದು, ನೀವೇ ಬಗೆಹರಿಸ್ಕೋಬೇಕು ಅಂತಾರೆ ಅವರು. ಹಾಗಾದ್ರೆ ಹೈಕಮಾಂಡ್ ಏನು ಮಾಡಲ್ವಾ? ರಾಜ್ಯದಲ್ಲಿ ಕುರ್ಚಿ ಕದನ, ರಾಜ್ಯದಲ್ಲೇ ಖರ್ಗೆ ಖಡಕ್ ಸಂದೇಶ ಕೊಟ್ಟಿದ್ದಾರೆ. ನಾಯಕತ್ವ ಬದಲಾವಣೆ ಗೊಂದಲಕ್ಕೆ ಹೈಕಮಾಂಡ್ ಕಾರಣ ಅಲ್ಲ, ಯಾವುದೇ ಗೊಂದಲವನ್ನು ಹೈಕಮಾಂಡ್ ಸೃಷ್ಟಿಸಿದ್ದಲ್ಲ. ಗೊಂದಲ ಸ್ಥಳೀಯ ಮಟ್ಟದಲ್ಲೇ ಇದ್ದು ಸ್ಥಳೀಯ ನಾಯಕರೇ ಬಗೆಹರಿಸಿಕೊಳ್ಳಬೇಕು ಅಂತ ದೆಹಲಿಯಿಂದ ಬಂದ ಖರ್ಗೆ ಅವರು ಶಾಕಿಂಗ್ ಸಂದೇಶ ನಿನ್ನೆ ಕಲಬುರಗಿನಲ್ಲಿ ಮಾತನಾಡ್ತಾ ಇದ್ರು. ಹಾಗಾದರೆ ಕಾಂಗ್ರೆಸ್ ನಾಯಕರು ಯಾರನ್ನು ಕೇಳಿದ್ರು ಏನಂತಿದ್ರು ಇಷ್ಟು ದಿನ? ನಮ್ಮದು ಹೈಕಮಾಂಡ್ ಪಕ್ಷ, ಎಲ್ಲವನ್ನೂ ಹೈಕಮಾಂಡ್ ಬಗೆಹರಿಸುತ್ತೆ. ಖರ್ಗೆ ಅವ್ರು ನೋಡಿದ್ರೆ ಹೈಕಮಾಂಡ್ ಅಲ್ಲ ಇದು ಕೆಲಸ ಅಂತಾರೆ. ಹಾಗಾದ್ರೆ ಹೆಂಗೆ ಇದು? ಇದು ಗೊಂದಲ ಅವರೇ ಇಲ್ಲೇ ಲೋಕಲ್ ಸೃಷ್ಟಿ ಮಾಡ್ಕೊಳ್ತಾ ಇದ್ದಾರೆ. ಅವರೆಲ್ಲ ಮಾಡಬೇಕು ಎಲ್ಲಕ್ಕ ನೀವು ಹೈಕಮಾಂಡ್ ಅಂತ ಹೇಳಿದ್ರೆ ಹೆಂಗೆ? ನೀವು ಇಲ್ಲಿ ಆಗ್ತಕ್ಕಂಥದನ್ನ ಲೋಕಲ್ ಲೀಡರು ಸೆಟಲ್ ಮಾಡ್ಕೋಬೇಕು. ಅದನ್ನು ಒಂದು. ಆಮೇಲೆ ಪಕ್ಷ ಎಲ್ಲರೂ ಕಟ್ಟಿದ್ದು, ಯಾರೋ ನಾನು ಕಟ್ಟಿನಿ ಅಂತಿಲ್ಲ. ಕಾಂಗ್ರೆಸ್ ಪಾರ್ಟಿ ಕಾರ್ಯಕರ್ತರು ಕಟ್ಟರು. ಕಾಂಗ್ರೆಸ್ ಯಾವಾಗಲೂ ಕೂಡ ಯಾರೇ ಲೀಡರ್ ಬಂದ್ರೂ ಅವರಿಗೆ ಕಾಂಗ್ರೆಸ್ ಕಾರ್ಯಕರ್ತರು ಸಪೋರ್ಟ್ ಮಾಡ್ತಾರೆ. ಅದಕ್ಕೆ ಯಾರು ನನ್ನಿಂದಾಗಿದೆ ಅಂತ ಯಾರು ಹೇಳಬಾರ್ದು. ಮತ್ತು ಕೆಲವು ಕಾರ್ಯಕರ್ತರನ್ನು ಯಾರು ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಸೂದ್ ಅವರಿಂದ ಪಡೆಯೋಣ. ಮಸೂದ್, ಗೊಂದಲ ಸೃಷ್ಟಿಯಾಗಿರೋದು ಸ್ಥಳೀಯ ನಾಯಕರಿಂದ, ನೀವೇ ಬಗೆಹರಿಸ್ಕೊಳ್ಬೇಕು ಅನ್ನೋ ಖರ್ಗೆ ಅವರ ಮಾತು ಇಡೀ ಈ ಕುರ್ಚಿ ಪ್ರಹಸನಕ್ಕೆ ಬೇರೆಯದ್ದೇ ಆಯಾಮ ಕೊಡ್ತಾ ಇದೆ. ಹಾಗಾದರೆ ಈ ಸಿಎಂ ಕುರ್ಚಿ ಕಿತ್ತಾಟ ಪ್ರಕರಣದಲ್ಲಿ ಹೈಕಮಾಂಡ್ ಪಾತ್ರ ಏನೂ ಇಲ್ವಾ? ನೀವೇ ಬಗೆಹರಿಸ್ಕೊಳ್ಳಿ ಅಂತಂದ್ರೆ ಏನರ್ಥ? ಖರ್ಗೆ ಅವರ ಈ ಮಾತಿನ ಹಿಂದಿನ ಅರ್ಥ ಏನು ಅಂತ? ಅರವಿಂದ್, ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ಥರ ಹಿಂದೆ ಯಾವತ್ತೂ ಮಾತಾಡಿರಲಿಲ್ಲ. ಮಾತಾಡಿರುವಂಥ ಸಂದರ್ಭ ಏನು, ಯಾವ ಸಂದರ್ಭದಲ್ಲಿ ಮಾತನಾಡಿದ್ದಾರೆ, ಎಂಥ ಹೊತ್ತು ಇದು, ಅದು ಬಹಳ ಮಹತ್ವ ಪಡೆದುಕೊಂಡಿದೆ. ಜೊತೆಗೆ ಈ ಹೊತ್ತಿನಲ್ಲಿ ಮಾತನಾಡಿರುವಂಥದ್ದು ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ವಲಯದಲ್ಲಿ ಒಂದು ರೀತಿಯಲ್ಲಿ ಸಂಚಲನ, ನಾನಾ ವಿಶ್ಲೇಷಣೆಗಳಿಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೇಳಿಕೆ ದಾರಿ ಮಾಡಿಕೊಡ್ತಾ ಇದೆ. ಇನ್ನೇನು ಹೈಕಮಾಂಡ್ ಬುಲಾವ್ ಬರುತ್ತೆ, ಸೂಕ್ತ ಸಮಯದಲ್ಲಿ ಕರೆಸ್ತಾರೆ, ನಮ್ಮ ಇಬ್ಬರನ್ನೂ ಕರೆಸ್ತಾರೆ ಅಂತ ಮೊನ್ನೆ ತಾನೇ DK ಶಿ ಅವರು ಹೇಳಿದರು. ಆ ಹೇಳಿಕೆ ಒಂದು ರೀತಿಯಲ್ಲಿ ಅದು ಬಿಸಿಯಾರೋ ಮುನ್ನವೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ಶಾಕಿಂಗ್ ಸ್ಟೇಟ್ಮೆಂಟ್ ಕೊಟ್ಟಿರುವಂಥದ್ದು. ಈ ಗೊಂದಲ ಸೃಷ್ಟಿಯಾಗಿರೋದು ಹೈಕಮಾಂಡ್ನಿಂದಲ್ಲ, ರಾಜ್ಯ ನಾಯಕರಿಂದ, ಹಾಗಾಗಿ ನೀವೇ ಇತ್ಯರ್ಥ ಮಾಡ್ಕೋಬೇಕು ಅನ್ನುವಂಥ ಹೇಳಿಕೆ ಇದೆಯಲ್ಲ. ಸೊ ಏನಾಗುತ್ತೆ, ಯಾಕೆ ಈ ಥರದ ಹೇಳಿಕೆ ಕೊಟ್ಟರು ಅನ್ನುವಂಥ ವಿಶ್ಲೇಷಣೆ ಚರ್ಚೆಗೆ ದಾರಿ ಮಾಡಿಕೊಟ್ಟಿದೆ. ಗೊಂದಲ ಯಾರಿಂದ ಸೃಷ್ಟಿಯಾಯಿತು? ಸ್ಥಳೀಯ ನಾಯಕರಿಂದ. ಯಾವಾಗ ಸರ್ಕಾರ ರಚನೆಯ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಮತ್ತೆ ಉಪಮುಖ್ಯಮಂತ್ರಿ ಇಬ್ಬರನ್ನು ಕೂಡ ಕರೆಸ್ತಾರೆ, ಅವಾಗ DK ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಇಬ್ಬರನ್ನು ಕೂಡ ಕರೆಸ್ತಾರೆ. ಆ ಸಂದರ್ಭದಲ್ಲಿ ಅವರೇನು ಹೇಳಿರಲಿಲ್ಲ ಅಧಿಕಾರ ಹಸ್ತಾಂತರ, ಅಧಿಕಾರ ಹಂಚಿಕೆ ವಿಚಾರ. ಸ್ಥಳೀಯ ನಾಯಕರು ಅದನ್ನು ಪ್ರಸ್ತಾಪ ಇಟ್ಟರು ಅನ್ನುವಂಥದ್ದು ಒಂದು ಮೂಲದ ಮಾಹಿತಿ. ಅಂದರೆ DK ಶಿ ಅವರೇ, ನಾನು ಪಕ್ಷಕ್ಕೆ ಬೆವರು ಸುರಿಸಿದ್ದಾನೆ, ನಾನು ಪಕ್ಷ ಅಧಿಕಾರಕ್ಕೆ ತಂದಿದ್ದಾನೆ, ನಾನು ಕೂಡ CM ಆಗಬೇಕು ಅನ್ನುವಂಥ ಪಟ್ಟನ್ನು ಇಟ್ಕೊಂಡಿದ್ದರಿಂದನೇ ಸಡನ್ ಆಗಿ ಆ ಸಂದರ್ಭದಲ್ಲಿ ತೀರ್ಮಾನ ಮಾಡೋಕ್ಕಾಗಲಿಲ್ಲ, ಮುಖ್ಯಮಂತ್ರಿ ಯಾರು ಅಂತ ಘೋಷಣೆ ಮಾಡೋಕ್ಕಾಗಲಿಲ್ಲ. ಅಲ್ಲಿಂದ ಗೊಂದಲ ಸೃಷ್ಟಿಯಾಯಿತು ಅನ್ನುವಂಥದ್ದು ಮಲ್ಲಿಕಾರ್ಜುನ ಖರ್ಗೆ ಅವರ ಹೇಳಿಕೆಯ ಅರ್ಥನ ಅನ್ನುವಂಥ ಚರ್ಚೆಗಳು ಕೂಡ ಶುರುವಾಗ್ತಾ ಇದ್ದಾವೆ. ಈಗ ಖರ್ಗೆ ಅವರು ಈ ಥರ ಹೇಳಿಕೆ ಕೊಟ್ಟಿರೋ ಹಿನ್ನೆಲೆಯಲ್ಲಿ ಹೈಕಮಾಂಡ್ ಏನು ಮಾಡುತ್ತೆ? ಈ ಗೊಂದಲ ಬಗೆಹರಿಸುತ್ತಾ ಅಥವಾ ಒಂದು ರೀತಿಯಲ್ಲಿ ನಯವಾಗಿ
ಸೂಕ್ಷ್ಮವಾಗಿ ನಾಜೂಕಾಗಿ ಬದಿಗೆ ಸರಿಯುವಂತಹ ಪ್ರಯತ್ನ ಮಾಡ್ತಾ ಇದೆಯಾ ಹೈಕಮಾಂಡ್ ಅನ್ನುವಂಥ ಚರ್ಚೆಗಳು ನಡೀತಾ ಇದ್ದಾವೆ. ಹಾಗಾಗಿ ಇದ್ರ ಬಗ್ಗೆ ಖರ್ಗೆ ಅವರ ಹೇಳಿಕೆ ಬಗ್ಗೆ ಹಿರಿಯ ನಾಯಕರು ಯಾರು ಕೂಡ ಮಾತನಾಡಿಲ್ಲ. ಆದರೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಅವರ ಆಪ್ತ ಬಣದವರು ಒಂದು ರೀತಿಯಲ್ಲಿ ಗಂಭೀರವಾಗಿ ಹೇಳಿಕೆಯನ್ನ ತೆಗೆದುಕೊಂಡಿದ್ದಾರೆ. ಯಾಕೆ ಈ ತರ ಹೇಳಿಕೆ ಕೊಟ್ಟಿದ್ದಾರೆ? ಜೊತೆಗೆ ಹೈಕಮಾಂಡ್ ನಡೆ ಇದರಲ್ಲಿ ಅಚ್ಚರಿ ಹುಟ್ಟು ಹಾಕುವಂಥದ್ದು. ಒಂದು ರೀತಿಯಲ್ಲಿ ಹೈಕಮಾಂಡ್ ಧ್ವನಿ ಖರ್ಗೆ ಅವರು ಅಂದ್ರೆ. ಹಾಗಾಗಿ ಹೈಕಮಾಂಡ್ ಹೇಳಿದಂತೆ ಹೈಕಮಾಂಡ್ ಸಂದೇಶ ಇದೇನಾ ಅನ್ನುವಂಥ ಚರ್ಚೆಗಳು ಕೂಡ ನಡೀತಿದ್ದಾವೆ. ಹಾಗಾಗಿ ಒಂದು ರೀತಿಯಲ್ಲಿ ಗೊಂದಲದ ಜೊತೆಗೆ ಇನ್ನಷ್ಟು ಗೊಂದಲ ಸೃಷ್ಟಿಯಾಗಿರುವಂಥದ್ದು. ಸೊ ಇದಕ್ಕೆ ಯಾವ ರೀತಿ ಕ್ಲಾರಿಟಿ ಸಿಗುತ್ತೆ ಅಂತ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಅರವಿಂದ್, ಹಾಗೆ ಸಂಪರ್ಕದಲ್ಲಿರಿ ಮಸೂದ್, ಮತ್ತೆ ನಿಮ್ಮ ಜೊತೆ ಮಾತಾಡ್ತೀನಿ.